ಥಿಯೇಟ್ರಿಗೆ ಸೆಳೆಯುವಂಥ ಶಕ್ತಿ ನಮ್ಮ ಕಂಟೆಂಟ್ಗೆ ಇದೆಯಾ ಇಲ್ವಾ? ಅದೇ. ಇದೆ ಅಂದರೆ ಬಂದೇ ಬರ್ತಾರೆ. ವರ್ಕ್ ಆಗದೆ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ಸ್ವಲ್ಪ ಆತ್ಮವಿಮರ್ಶೆ ಮಾಡಿಕೊಂಡಾಗ ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ಪ್ರಮೋಷನ್ಸಲ್ಲಿ ಸೋತಿರ್ತೀವಿ, ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ಎಕ್ಸಿಕ್ಯೂಷನಲ್ಲಿ ಸೋತಿರ್ತೀವಿ. ಇದು ಯಾರೂ ಹೊರತಲ್ಲ, ಎಲ್ಲ ನಟರಿಗೂ ಹಿಟ್ಟಿದೆ, ಎಲ್ಲ ನಟರಿಗೂ ಫ್ಲಾಪ್ ಇದೆ. ಸೊ ಫ್ಲಾಪ್ ಆದ ತಕ್ಷಣ ಅದು ಕೆಟ್ಟ ಸಿನಿಮಾ ಆಗಲ್ಲ, ಅಲ್ಲಿ ಏನೋ ಒಂದು ಮಿಸ್ ಆಗಿರುತ್ತೆ, ಅದೇನು ತಿಳಿಯೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಬ್ಯಾಡ್ ಮೂವೀಸ್ ವಿತ್ ರೆಸ್ಪೆಕ್ಟ್ ಟು ರಿಸಲ್ಟ್ ಅಥವಾ ಎಕ್ಸಿಕ್ಯೂಷನ್. ಜನರನ್ನ ದೂಷಣೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅವ್ರನ್ನ ಕರ್ಕೊಂಬರೋ ಜವಾಬ್ದಾರಿ ನಮ್ಮದೇ. ಬರಲಿಲ್ಲ ಅನ್ನೋ ಕಾರಣಕ್ಕೆ ಯಾಕೆ ಬರಬೇಕು ಅಂತ ನಾನು ಕೇಳ್ತೀನಿ. ನಿಜ. ಒಬ್ಬರು ಸ್ಕ್ರಿಪ್ಟ್ ತೆಗೆದು ಮಗ ಕೊಡೋದು ವುಡನ್ ಫೇಸು ಅಂತ ಹೇಳಿ ನಂಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ಹೇಳಿ ಮುಂದಿನ ವಾರ ನಂಗೆ ರಾಜವಲಿ ಡೇಟ್ಸ್ ಇದೆ, ನಾನು ಸೆಟ್ಗೆ ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡೋಂಥ ಪರಿಸ್ಥಿತಿಲಿ ಇರ್ತೀನಿ. ನನಗೆ ಅಂದರೆ ಸಿನಿಮಾ ನನಗಲ್ಲ, ಬೇಸಿಕಲಿ ನಾನು ಫಿಕ್ಸ್ ಆಗೋದೆ, ನನ್ನ ಕರಿಯರ್ ಇದಲ್ಲ, ದಿಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ. ವಸಿಷ್ಠ ಸಿಂಹ ಸಿಂಗಲ್ ಟೇಕ್ ಆರ್ಟಿಸ್ಟಾ ಮಲ್ಟಿಪಲ್ ಟೇಕ್ ಆರ್ಟಿಸ್ಟಾ? ಫಸ್ಟ್ ಶಾಟು ಚಪಾಳೆ ಹೊಡಿತಾರೆ, ಸಿಂಗಲ್ ಟೇಕ್. ಏನಮ್ಮ ಸಿಂಗಲ್ ಟೇಕಲ್ಲ ಓಕೆ ಮಾಡ್ಬಿಟ್ಟೆ ಅಂತಾರೆ. ಆ ಟೇಕ್ ಆದ್ಮೇಲಂತೂ ಸೀರಿಯಸ್ ಆಗಿ ಚಪಾಳೆ ಹೊಡ, ಫಸ್ಟ್ ನನ್ನ ಖುಷಿ ಪಡ್ಸೋಕೆ ಚಪಾಳೆ ಹೊಡೆದವರು, ಆಮೇಲೆ ಸೀರಿಯಸ್ ಆಗಿ ಚಪಾಳೆ ಹೊಡಿತಾರೆ. ಅಲ್ಲಿಂದ ಇಡೀ ಸೆಟ್ಟಲ್ಲಿ ಸಿಂಗಲ್ ಟೇಕ್ ಆರ್ಟಿಸ್ಟ್ ಅಂತ ನನ್ನನ್ನು ಕರೀತಾರೆ. ನನಗೆ ನರ್ತನವರು ಡೈರೆಕ್ಟ್ರು, ಸಾರ್ ಕೋಪ ಬೇಕು. ನಾನು ಸಾಮಾನ್ಯ ನನಗೆ ಏನಿಲ್ಲ, ಸುಮ್ಮನೆ ಕೂತ್ಕೊಂಡು ಹಿಂಗೆ ಅಂದರು ಯಾಕೆ ಗುರು ಹಂಗೆ ಗುರಾಯಿಸ್ತೀಯ ಅಂತಾರೆ ನನಗೆ. ಇವ್ರು ಕೋಪ ಅಂತಾರಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ಒಂದು ಟೇಕ್ ಆಯಿತು, 2 ಟೇಕ್ ಆಯಿತು, 3 ಟೇಕ್ ಆಯಿತು, 4ನೇ ಟೇಕ್ಗೆ ಫ್ರಸ್ಟ್ರೇಟ್ ಆಗೋದೆ ನಾನು. ಅಂದರೆ 4ನೇ ನಂಬರೇ ಫಸ್ಟ್ ಟೈಮ್ ನನ್ನ ಕಿವಿಗೆ ಬೀಳ್ತಾ ಇರೋದು 4 ಟೇಕ್ ಅಂತ. ನಿರ್ಮಾಪಕರು ಉಳಿಯೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬಟ್ ಇತ್ತೀಚಿನ ಟ್ರೆಂಡ್ ನೋಡ್ತಾ ಇದ್ದರೆ ಉಳಿಯೋದು ತುಂಬ ಕಷ್ಟ ಅನ್ನೋ ಥರ. ಅಂದರೆ ಲಾಸ್ಟ್ ಒಂದು 100 ಸಿನಿಮಾ ಹತ್ತತ್ರ ಯಾವ ಸಿನಿಮಾಗಳು ನಿಲ್ತಾ ಇಲ್ಲ, ಥಿಯೇಟ್ರ್ಗಳಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ, ಈ ಥರದೊಂದು ಟೆನ್ಷನ್ನು. ಸೊ ಬಟ್ ಒಂದು ಬ್ರೇಕ್ ಬೇಕು ಅಂದರೆ ಗುರು ಒಂದು ಸಿನಿಮಾ ಕಚ್ಕೋಬೇಕು ಗುರು, ಜನ ಮತ್ತೆ ಥಿಯೇಟ್ರ್ ಹತ್ರ ಬರೋ ಥರ ಆಗಬೇಕು ಅನ್ನೋ ಶಕ್ತಿ ಈ ಸಿನಿಮಾಗೆ ಎಷ್ಟರ ಮಟ್ಟಿಗಿದೆ ಅಂತ ನಿಮ್ಗೆ ಅನಿಸುತ್ತೆ? ಇಲ್ಲ ಅಂದರೆ ನಾನು ಹೇಳ್ತಾ ಇರೋದು ಜಾಯಿಸ್ಬಿಡ್ತೀವಿ ಗುರು ಅಲ್ಲ, ಬಟ್ ಜನಗಳು ಬಂದವ್ರಿಗೆ ಅವ್ರು 10 ಜನಕ್ಕೆ ಹೇಳೋ ತಾಕತ್ತು ಈ ಸಿನಿಮಾಗಿದೆ ಗುರು ಅನ್ನೋದಾದರೆ ಏನಂತ ತಾಕತ್ತು ಈ ಸಿನಿಮಾದಲ್ಲಿದೆ? ಆಗಲೇ ಹೇಳ್ದಂಗೆ ಇದು ನಮ್ಮ ದೈನಂದಿನ ಬದುಕಲ್ಲಿ, ಇದು ನಮ್ಮ ಸಮಾಜದಲ್ಲಿ ನಾವು ಕಾಣ್ತಕ್ಕಂಥ, ನಾವು ಬದುಕ್ತಿರ್ತಕ್ಕಂಥ ವಿಷಯಗಳ ಸುತ್ತ ಇರ್ತಕ್ಕಂಥ ಕತೆ. ಇದು ಜೀವನದ ಕತೆ, ಇದು ಬದುಕಿನ ಕತೆ, ಇದು ನಮ್ಮ ನಾಡಿನ ಕತೆ, ನಮ್ಮ ನಾಡಿನ ಹೆಣ್ಮಕ್ಳ ಕತೆ, ನಮ್ಮ ನಾಡಿನ ಪ್ರೇಮಿಗಳ ಕತೆ, ಪ್ರತಿಯೊಬ್ಬ ಫ್ಯಾಮಿಲಿ ಮ್ಯಾನ್ನ ಕತೆ. ಇದು ಹೇಳ್ತಾ ಹೋದರೆ ಇದರಲ್ಲಿ ನನಗೆ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನೀವು ಬೇಕಾದ್ರೆ ಒಂದು ಇಡೀ ದಿನ ಮಾತಾಡೋರು ಮಾತಾಡೋಲ್ಲ, ಅಷ್ಟು ವಿಷಯ ಇದೆ. ಬಟ್ ಆ್ಯಸ್ ಐ ಸೆಡ್, ಎಂಡ್ ಆಫ್ ದ ಡೇ ಒಂದು ಪಾತ್ರ ಅಥವಾ ಒಂದು ಸಿನಿಮಾ ಹೇಳ್ಕೊಂಡು ಬೋಧನೆ ಕೊಡ್ಕೊಂಡು ಕೂತ್ರೆ ಅದು ಕೆಲ್ಸಕ್ಕೆ ಬರಲ್ಲ. ಒಂದು ಪ್ರೇಕ್ಷಕನ ಒಂದು ತನ್ನ ದೈನಂದಿನ ಬದುಕಿನ ಅಥವಾ ಒಂದು ಜೀವನದ ಒಂದು 5 ಅವರ್ 6 ಅವರ್ ಮೀಸಲಿಟ್ಟು ಒಂದಷ್ಟು ದುಡ್ಡು ಖರ್ಚು ಮಾಡಿ ಥಿಯೇಟ್ರಿಗೆ ಬರ್ತಾನೆ ಅಂದಾಗ ಅವನನ್ನು ಎಂಗೇಜ್ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ್ಯಂಡ್ ನೀವು ಹೇಳ್ದಂಗೆ ಕಳೆದ 100 ಸಿನಿಮಾಗಳಲ್ಲಿ ದೊಡ್ಡದು ಯಾವುದೂ ಇಲ್ಲ ಅಂತಂದ್ರಿ. ಬಟ್ ನನ್ನ ವಾದ ಅನ್ನೋಕ್ಕಿಂತ ನಾನು ತಿಳಿದಿರೋದು, ಡಿಸ್ಟ್ರಿಬ್ಯೂಟರ್ಗಳ ಹತ್ರ ಮಾತಾಡಿದಾಗ ಹೇಳ್ತಾರೆ, ಒಂದಷ್ಟು ಲಿಸ್ಟೇ ಕೊಡ್ತಾರೆ ದುಡ್ಡು ಮಾಡಿರೋ ಸಿನಿಮಾಗಳು. ಹೌದಾ? ಹಾಂ, ದೊಡ್ಡ ಹಿಟ್ ಆಗಿಲ್ಲ, ಮೆಗಾ ಹಿಟ್ ಆಗಿಲ್ಲ, ಅಫ್ಕೋರ್ಸ್ ವಿ ಆಲ್ ನೋ. ಬಟ್ ನಿರ್ಮಾಪಕರು ಲಾಭ ಪಡೆದಿದ್ದಾರೆ, ಡಿಸ್ಟ್ರಿಬ್ಯೂಟರ್ಸ್ ಲಾಭ ಮಾಡಿದ್ದಾರೆ ಸಿನಿಮಾಗಳು ರಿಲೀಸ್ ಮಾಡಿ. ಉಪಾಧ್ಯಕ್ಷ ತಗೊಳ್ಳಿ, ಉಪಾಧ್ಯಕ್ಷ ಆಗಿದೆ, ಬ್ಲಿಂಕ್ ತಗೊಳ್ಳಿ, ಕಾಟೇರ ಆಗಿದೆ. ಕಾಟೇರ ಈ ವರ್ಷದಲ್ಲೇ ದೊಡ್ಡ ಹಿಟ್ ಅಲ್ವಾ? ಹೌದು, ಹೋದ ವರ್ಷದಲ್ಲಿ ರಿಲೀಸ್ ಆಗಿದೆ, ರನ್ ಈ ವರ್ಷದ್ದೇ. ಅಂಡ್ ಯುವ ವರ್ಕ್ ಆಗಿದೆ, ಒಂದು ಸರಳ ಪ್ರೇಮ ಕಥೆ ವರ್ಕ್ ಆಗಿದೆ, ಯಾವುದು ಕೆರೆ ಬೇಟೆ ಒಂದು ಮಟ್ಟಕ್ಕೆ ಸೌಂಡ್ ಮಾಡ್ತು. ಎಲ್ಲವೂ ಹೆಸರು ಮಾಡಿದಂಥ, ಒಂದಷ್ಟು ದುಡ್ಡು ಮಾಡಿದಂಥ ನಿರ್ಮಾಪಕರಿಗಾಗಲಿ ವಿತರಕರಿಗಾಗಲಿ ಲಾಭ ಮಾಡಿಕೊಟ್ಟಂಥ ಸಿನಿಮಾಗಳೇ. ಬಂದಿಲ್ಲ ಅಂತ ಹೇಳಿದ್ರೆ ಏನಂದರೆ, ಒಂದು ಈಗ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್. ನಾವು ಈಗ ನಮ್ಮಲ್ಲಿ ಒಂದು ಸ್ವಭಾವ ಇದೆ, ನಮ್ಮ ಹತ್ರ ಏನಿದೆ ಅನ್ನೋಕ್ಕಿಂತ ಬೇರೆಯವ್ರ ಹತ್ರ ಏನಿದೆ ಅನ್ನೋದನ್ನೇ ನೋಡ್ತಾ ಇರ್ತೀವಲ್ಲ. ಮಲಯಾಳಮಲ್ಲಿ 1000 ಕೋಟಿ ಆಯಿತು, ನಮ್ಮಲ್ಲಿ ಎಷ್ಟಾಗಿದೆ ಅಂತ ಚಿಂತೆ ನಮಗೆ. ಅಲ್ಲಾಯಿತು ಆಗಿದೆ ಅಂದರೆ ಆಗೋದಕ್ಕೆ ಕಾರಣ ಇದೆ. ನಮ್ಮಲ್ಲೂ ಬ್ಯಾಕ್ ಟು ಬ್ಯಾಕ್ ಹಿಟ್ ಆದಾಗ ಯಾಕೆ ಹೇಳಲಿಲ್ಲ? ಮಲಯಾಳಂ ಫ್ಲಾಪ್ ಆಗಿದ್ನ, ತೆಲುಗಲ್ಲಿ ಫ್ಲಾಪ್ ಆಗಿದ್ದನ್ನ ಯಾಕೆ ಮಾತಾಡಲಿಲ್ಲ ನಾವು? ಇಲ್ಲದೆ ಇರೋದ್ರ ಬಗ್ಗೆ ಕೊರಗೋದಕ್ಕಿಂತ ಇರೋದನ್ನು ಫಸ್ಟು ನೋಡೋಣ. ಆ್ಯಂಡ್ ಬಂದಿರೋ ಸಿನಿಮಾ ಆಸ್ವಾದಿಸ್ತಿದೀವ ಇಲ್ವಾ ಫಸ್ಟು. ಈಗ ಒಂದು ಕಂಟೆಂಟ್ ಬರ್ತಿದೆ ಅಂದಾಗ, ಈಗ ನನ್ನ ಸಿನಿಮಾ ಬಿಟ್ಬಿಡಿ, ಇನ್ನೊಂದು ಯಾವುದೋ ಒಂದು ಸಿನಿಮಾ ಬರುತ್ತೆ ಇಟ್ಕೊಳ್ಳಿ. ಆ ಸಿನಿಮಾ ಬಂದಾಗ ಅದರಲ್ಲಿ ಎಸೆನ್ಸ್ ಇದೆ, ಕಂಟೆಂಟ್ ಇದೆ ಅಂತಂದರೆ ನನ್ನೂ ಅದಕ್ಕೆ ಪುಷ್ ಮಾಡಬೇಕಲ್ವ, ನಿಜ, ಜೊತೆ ನಿಲ್ಬೇಕಲ್ವ. ಬೇಕಾದಷ್ಟು ಆಗಿದೆ ಅಲ್ಲ ಥರ, ಈ ಹಿಂದೆ ಹಿಸ್ಟ್ರಿಲಿ ವರ್ಕ್ ಆಗಿದೆ. ಆಗುತ್ತೆ, ವಿಷಯ ಜನಕ್ಕೆ ತಲುಪೋದು. ಇಲ್ಲಿ ಸಿಗದೇ ಇರೋ ದ್ರಾಕ್ಷಿ ಹುಳಿ ಅನ್ನೋ ಜನ ಮಾಮೂಲಿ ಜಾಸ್ತಿನೇ. ವರ್ಕ್ ಆಗದೆ ಇದ್ದಾಗ ಹತಾಶೆ ಇದ್ದೇ ಇರುತ್ತೆ. ವರ್ಕ್ ಆಗದೆ ಇರೋದಕ್ಕೆ ಕಾರಣ
ಏನು ಅನ್ನೋದನ್ನ ಸ್ವಲ್ಪ ಆತ್ಮವಿಮರ್ಶೆ ಮಾಡಿಕೊಂಡಾಗ ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ಪ್ರಮೋಷನ್ಸಲ್ಲಿ ಸೋತಿರ್ತೀವಿ, ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ಎಕ್ಸಿಕ್ಯೂಷನಲ್ಲಿ ಸೋತಿರ್ತೀವಿ. ಇದು ಯಾರೂ ಹೊರತಲ್ಲ, ಎಲ್ಲ ನಟರಿಗೂ ಹಿಟ್ಟಿದೆ, ಎಲ್ಲ ನಟರಿಗೂ ಫ್ಲಾಪ್ ಇದೆ. ಸೊ ಫ್ಲಾಪ್ ಆದ ತಕ್ಷಣ ಅದು ಕೆಟ್ಟ ಸಿನಿಮಾ ಆಗಲ್ಲ, ಅಲ್ಲಿ ಏನೋ ಒಂದು ಮಿಸ್ ಆಗಿರುತ್ತೆ, ಅದೇನು ತಿಳಿಯೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಜನಕ್ಕೆ ಮೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಇದೆ. ಈ ಕಳೆದ ಕೆಲವು ತಿಂಗಳಲ್ಲಂತೂ ಪೊಲಿಟಿಕಲ್ ಎಂಗೇಜ್ಮೆಂಟ್ ಸಿಕ್ಕಾಪಟ್ಟೆ ಇತ್ತು, IPL ಎಂಗೇಜ್ಮೆಂಟ್ ಇತ್ತು. ಆ್ಯಂಡ್ ಏನಿಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ಇದೆ, ಸುಮ್ ಕೂತ್ಕೊಂಡಿದ್ದು ಸೆಕೆಂಡ್ಸಲ್ಲಿ ಡಿಫ್ರೆಂಟ್ ಎಮೋಷನಲ್ಲಿ ನಾವು ಎಂಗೇಜ್ ಎಂಟರ್ಟೈನ್ ಆಗ್ಬೋದು. ಸೊ ಫಸ್ಟ್ ಕೇಸ್ ಸಿನಾರಿಯೋ ಏನು ಬೇಡ, ಇನ್ಸ್ಟಾಗ್ರಾಮ್ ಅಂತ ತೆಕ್ಕೊಂಡು ರೀಲ್ಸ್ ನೋಡ್ತಾ ಇದ್ರೆ ಸಾಕು, ಒಂದು ಗಂಟೆಗಳು ಕಳೆಯೋದೇ ಗೊತ್ತಾಗಲ್ಲ. ಇಷ್ಟು ಎಂಗೇಜ್ಮೆಂಟ್, ಬೇರೆ ಬೇರೆ ಥರನಾದ ಎಂಗೇಜ್ಮೆಂಟ್ ಇದ್ದಾಗ ಅವ್ರನ್ನ ಥಿಯೇಟ್ರಿಗೆ ಸೆಳೆಯುವಂತಹ ಶಕ್ತಿ ನಮ್ಮ ಕಂಟೆಂಟ್ಗೆ ಇದೆಯಾ ಇಲ್ವಾ? ಇದೆ ಅಂದರೆ ಬಂದೇ ಬರ್ತಾರೆ. ಆ್ಯಂಡ್ ಆಗಲೇ ಹೇಳಿದ್ನಲ್ಲ, ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಿದ್ದೀನಿ, ಕಂಟೆಂಟ್ ಚೆನ್ನಾಗಿದ್ದಾಗ ಸೋತಿರೋ ಉದಾಹರಣೆ ನಂಗೆ ಕೊಡಿ ಸಾರ್ ಅಂತಾರೆ. ಹೌದಾ? ದುಡ್ಡು ಮಾಡಿಲ್ಲ ಅಲ್ಲ ಸರ್, ಅನ್ಕೊಂಡಷ್ಟು ದುಡ್ಡು ಬಂದಿಲ್ಲದೆ ಇರ್ಬೋದು, ಇಷ್ಟು ಮಾಡ್ಬಿಡ್ತೀನಿ ಅಂದವನಿಗೆ ಅಷ್ಟು ಬಂದಿಲ್ಲದೆ ಇರ್ಬೋದು, ಲಾಸ್ ಅಂತೂ ಆಗಿಲ್ಲ ಅಂತ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ. ನನ್ನ ಮಾತಂತೂ ಅಲ್ಲ ಇದು. ಸೊ ದೇರ್ ಆರ್ ಗುಡ್ ಮೂವೀಸ್, ದೇರ್ ಆರ್ ಆಫ್ ಕೋರ್ಸ್ ಬ್ಯಾಡ್ ಮೂವೀಸ್ ವಿತ್ ರೆಸ್ಪೆಕ್ಟ್ ಟು ರಿಸಲ್ಟ್ ಅಥವಾ ಎಕ್ಸಿಕ್ಯೂಷನ್. ಜನರನ್ನ ದೂಷಣೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅವ್ರನ್ನ ಕರ್ಕೊಂಬರೋ ಜವಾಬ್ದಾರಿ ನಮ್ಮದೇ. ಬರಲಿಲ್ಲ ಅನ್ನೋ ಕಾರಣಕ್ಕೆ ಯಾಕೆ ಬರಬೇಕು ಅಂತ ನಾನು ಕೇಳ್ತೀನಿ. ನಿಜ. ನಾನೇ ಆಗಲಿ ಒಂದು ಸಿನಿಮಾ ನೋಡಬೇಕು ಅಂದರೆ, ನೀವೇ ಆಗಲಿ ಒಂದು ಸಿನಿಮಾ ನೋಡಬೇಕು ಅಂದರೆ, ನೀವು ಪೋಸ್ಟರ್ ನೋಡ್ತೀರಾ, ಟೀಸರ್ ನೋಡ್ತೀರಾ, ಟ್ರೇಲರ್ ನೋಡ್ತೀರಾ, ಸಾಂಗ್ಸ್ ನೋಡ್ತೀರಾ, ಇಲ್ಲೇನೋ ಇದೆ ಅಂತ ಅನ್ಸಿದ್ರೆ ನಿಮಗೆ ಕನೆಕ್ಟ್ ಆಗೋ ಅಂಶ ಹತ್ರ ತಾನು ಹೋಗ್ತೀರಾ. ಯಾಕೆ ನಮ್ಮಲ್ಲೇ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಇಂಡಿಯಾನ ದಾಟಿ ಹೆಸರು ಮಾಡ್ತಕ್ಕಂಥ ಸಿನಿಮಾಗಳು ನಮ್ಮಲ್ಲೇ ತಂದು ಬಂತು. ಬ್ಯಾಕ್ ಟು ಬ್ಯಾಕ್ KGF, ಕಾಂತಾರ ಬಂತು, ಚಾರ್ಲಿ ಬಂತು, ಹೆಂಗಾಯ್ತದಲ್ಲ? ಇವರೆಲ್ಲರೂ ಎತ್ಕೊಂಡು ಹೋಗ್ಬಿಟ್ಟು ದೊಡ್ಡದಾಗಿ ಪ್ರಮೋಷನ್ನೇ ಮಾಡ್ಕೊಂಡು ಕೂತಿದ್ರ? ಇಲ್ಲ, ಒಂದು ಸೆಳೆತ ಇರುತ್ತೆ ಒಂದು ಒಳ್ಳೆ ಕಂಟೆಂಟಲ್ಲಿ. ದಟ್ ವಿಲ್ ಬ್ರಿಂಗ್ ಆಡಿಯನ್ಸ್ ಟು ಥಿಯೇಟರ್. ಸೂಪರ್ ಆಗಲಿ, ನಿಮ್ಮ ಸಿನಿಮಾಗೂ ಅದೇ ತರಹದ ಒಂದು ಸಕ್ಸಸ್ ಸಿಗಲಿ. ನನಗೆ ಕೆಲವು ಪ್ರಶ್ನೆಗಳಿದೆ. ವಸಿಷ್ಠ ಸಿಂಹ ಸಿನಿಮಾಗಳಲ್ಲಿ ನೋಡೋದಕ್ಕೂ ಸಿನಿಮಾದ ಒಳಗಡೆ ಅಂದರೆ ಏನೇನಾಗಿರುತ್ತೆ ಆನ್ ಸ್ಕ್ರೀನಿಗೆ ಬರೋ ತನಕ ಅಂತ. ವಸಿಷ್ಠ ಸಿಂಹ ಸಿಂಗಲ್ ಟೇಕ್ ಆರ್ಟಿಸ್ಟಾ, ಮಲ್ಟಿಪಲ್ ಟೇಕ್ ಆರ್ಟಿಸ್ಟಾ? ನನಗೆ ಅದೇನು ಅಂದರೆ, ರಾಜಾಹುಲಿ ಸೆಟ್ಟಲ್ಲಿ ನನಗೆ ಕೊಟ್ಟಂಥ ಟೈಟ್ಲ್ ಅದು ಸಿಂಗಲ್ ಟೇಕ್ ಆರ್ಟಿಸ್ಟ್ ಅಂತ. ರಾಜಾಹುಲಿ ನನ್ನ ಕರಿಯರ್ನ 3ನೇ ಸಿನಿಮಾ, ನಾನು ಕ್ಯಾಮ್ರಾ ನೋಡಿದ 3ನೇ ಸಿನಿಮಾ, ಕ್ಯಾಮ್ರಾ ನಾನು ನೋಡಿದ 3ನೇ ಸಿನಿಮಾ. ಆಗಿಂದನೂ ಬಹುತೇಕ ಸಿಂಗಲ್ ಟೇಕ್. ಹೌದಾ? ಬಹುತೇಕ. ಆ್ಯಂಡ್ ಇದನ್ನು ನಾನೇ ಹೇಳ್ಕೊಂಡ್ರೆ ಏನು ಅಲ್ಲ, ನಾನು ಜಸ್ಟ್ ಕೇಳ್ತೇನೆ, ನನ್ನ ಕ್ಯೂರಿಯಾಸಿಟಿ. ಬಿಕಾಸ್ ಸ್ಕ್ರೀನ್ ಮೇಲೆ ಬಂದಾಗ ಎಡಿಟೆಡ್ ವರ್ಷನ್ನು, ಫೈನಲ್ಲು, ಓಕೆ ನಮ್ಗನ್ಸುತ್ತೆ ಗುರು. ನನಗೇನಂದರೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಫೀಲ್ ಆಗ್ತೀನಿ. ಯಾಕಂದರೆ ರಾಜಾಹುಲಿ ಮಾಡಿದಾಗ ರೀಲ್ ಕ್ಯಾಮ್ರಾ. ಸೊ ನನಗೆ ರಾಜಾಹುಲಿಗೆ ಮುಂಚೆ ಒಂದು ಟೆಲಿಫಿಲ್ಮ್ ಮಾಡಿರ್ತೀನಿ. ಆ ಟೆಲಿಫಿಲ್ಮಲ್ಲಿ ನನಗೆ ಅದು ಏನು ಮಾಡ್ತಿದ್ದೀನಿ ಅಂತ ಅರ್ಥ ಆಗೋಕ್ಕೆ ಮುಂಚೆ ಅಲ್ಲಿ ಬರೆದಿರೋ ಸಾಲುಗಳು ತುಂಬ ಒಂಥರ ಲೇಮ್ ಆಗಿದೆ ಅಂತ ನನಗನ್ನಿಸಿ, ನಾನು ಇದನ್ನ ಹಿಂಗಪ್ಪ ಹೇಳಿ ಅಂತ ನನಗೆ ಒಳಗೆ ಜಿಜ್ಞಾಸೆ. ಅದನ್ನು ಕೇಳೋಷ್ಟು ಫ್ರೀಡಮ್ಮು ಇಲ್ಲ, ಅಷ್ಟು ಇನ್ನೂ ಏನು ಗಳಿಸೂ ಇಲ್ಲ, ಅಥವಾ ಆ ರ್ಯಾಪೂ ಇಲ್ಲ, ಅಟ್ಲೀಸ್ಟ್ ಆ ರ್ಯಾಪು ಬಿಲ್ಡ್ ಆಗಿರಲಿಲ್ಲ. ಸೊ ಅಲ್ಲಿ ಏನೋ ಒದ್ದಾಡ್ತಿರ್ಬೇಕಾದ್ರೆ ನನಗೆ ಒಬ್ಬರು ಸ್ಕ್ರಿಪ್ಟ್ ತೆಗೆದು ಮಗ ಕೊಡೋದು ವುಡನ್ ಫೇಸು ಅಂತ ಹೇಳಿ, ನಂಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ಹೇಳಿ, ಮುಂದಿನ ವಾರ ನಂಗೆ ರಾಜಾಹುಲಿ ಡೇಟ್ಸ್ ಇದೆ, ನಾನು ಸೆಟ್ಗೆ ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡೋಂಥ ಪರಿಸ್ಥಿತಿಲಿ ಇರ್ತೀನಿ. ಅಂದರೆ ಹೋಗಿ ಈ ಟೆಲಿಫಿಲ್ಮು ಇಷ್ಟು ಮಿನಿಮಲಿಸ್ಟಿಕ್ ಸೆಟಪ್ಪಲ್ಲೇ ಈ ರೀತಿ ಆಗೋಯ್ತಲ್ಲ, ಸೈಕಲ್ ಹೊಡಿತಾ ಇದೀನಲ್ಲ, ಇನ್ನು ಅಷ್ಟು ಹೆವಿ ಬಡ್ಜೆಟ್ ಸಿನಿಮಾದಲ್ಲಿ ನಾನು ಹೋಗಿ ಸೈಕಲ್ ಹೊಡೆದ್ರೆ ಏನಾಗುತ್ತೆ, ಬೇಡ ಬಿಟ್ಬೋಣ ಸಿನಿಮಾ ನಂಗಲ್ಲ ಅಂತ ಫಿಕ್ಸೇ ಆಗಿಬಿಟ್ಟಿದೆ. ನಾನು ಮಾಡಬಾರ್ದು ಅಂತ ಡೇಟ್ಸ್ ಕೊಟ್ಟಿದ್ದಾರೆ ನನಗೆ, ಮುಂದಿನ ವಾರನೇ ಡೇಟ್ಸ್ ಶೂಟಿಂಗ್. ಸೊ ಈ ಪರಿಸ್ಥಿತಿಲಿ ನಾನು ಇಷ್ಟು ವೀಕ್ ಆಗಿ ಒಬ್ಬ ಆ್ಯಕ್ಟಿಂಗೇ ಬರೆದಿರೋ ವುಡನ್ ಫೇಸ್ ಆಗಿ ಅಲ್ಲಿ ಹೋಗಿ ನಾ ಏನು ಮಾಡಿ. ಬಟ್ ನಿಮ್ಗೆ ಸ್ಕ್ರಿಪ್ಟ್ ಇಷ್ಟ ಆಗಿಲ್ಲ, ನಿಮ್ಗೆ ಅದನ್ನ ಹೇಳಕ್ಕೆ ಮನ್ಸು ಬಂದಿಲ್ಲ, ಅದೇ ಹೇಳಕ್ಕೆ ಮನ್ಸು ಬಂದಿಲ್ಲ ಅನ್ನೋದು. ಅಟ್ಲೀಸ್ಟ್ ಇದು ಯಾಕೆ ಏನು ಅಂತ ಚರ್ಚೆನೂ ಆಗಿಲ್ಲ. ಕೈಗೆ ಒಂದು ಪೇಪರ್ ಬರುತ್ತೆ, ಅದು ನೋಡ್ತೀನಿ, ಯಾ ಅನಿಸುತ್ತೆ, ಅದನ್ನು ಅಡ್ರೆಸ್ ಮಾಡೋಕ್ಕೂ ಯಾರಿಲ್ಲ. ನಾನು ಏನೋ ಮಾಡೋಕ್ಕೆ ಹೋದಾಗ ಅಂದ್ಬಿಟ್ಟು ಹಿಂಗೆ ಸ್ಕ್ರಿಪ್ಟ್ ಮಗಕ್ಕೆ ಎಸ್ಬಿಟ್ಟು ಹೋಗಿರ್ತಾರೆ ವುಡನ್ ಫೇಸ್ ಅಂತ. ನನಗೆ ಅಲ್ಲಿಗೆ ನನಗೆ ಸತ್ತೆ ನನಗೆ ಅಂದರೆ ಸಿನಿಮಾ ನನಗಲ್ಲ, ಬೇಸಿಕಲಿ ನಾನು ಫಿಕ್ಸ್ ಆಗೋದೆ, ನನ್ನ ಕರಿಯರ್ ಇದಲ್ಲ, ದಿಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ. ಅಲ್ಲಿಂದ ಆಗ ನನ್ನ ಜೊತೆ ಇದ್ದಂಥ ನನ್ನ ಫ್ರೆಂಡ್ಸು ನನ್ನನ್ನು ಬೂಸ್ಟ್ ಮಾಡದೇ ಇದ್ದಿದ್ರೆ, ಹೌದಾ ಹೋಗೋ ಅದೇನಾಗುತ್ತೆ ಆಗ ಮಾಡ, ಅಲ್ಲೂ ಇದೆ ಆದರೂ ಆಯ್ತು, ಏನು ಹೋಗು ಇನ್ನೊಂದು. ನೀನು ಯಾಕಲ್ಲಿ ಅವ್ರ ಬಡ್ಜೆಟ್ ಇದು ಮಾಡ್ತೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಅವ್ರ ಬಡ್ಜೆಟ್ ವೇಸ್ಟ್ ಆಗ್ತಾರೆ ಅಂದ್ರೆ ನೀನು ಇಟ್ಕೋತಾರೆ. ಅವರು ನೋಡ್ತಾರೆ, ಒಂದು ಶಾರ್ಟ 2 ಶಾರ್ಟ ಇಷ್ಟ ಆಗಲಿ ಒದ್ದೋಡಿಸ್ತಾರೆ, ವಾಪಸ್ ಬಾ. ಇಲ್ಲಿ ಕೂತ್ಕೊಂಡು ವಾಪಸ್ ಬರೋ ಅಂದರೆ ಹೋಗದೇ ಇರೋ ಯೋಚನೆ ಮಾಡಬೇಡ, ಅಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ವಾಪಸ್ ಬಾ ಅಂತ ಧೈರ್ಯ ಕೊಟ್ಟಿದ್ದಕ್ಕೆ ಅಲ್ಲಿ ಹೋದೆ. ಅಲ್ಲಿ ಹೋದೆ, ವೆರಿ ಫಸ್ಟ್ ಶಾರ್ಟ್ ಆಫ್ ದ ಮೂವಿ ನಂದು. ಐ ಸ್ಟಿಲ್ ರಿಮೆಂಬರ್ ದ ಡೇಟ್. ಇಟ್ ವಾಸ್ 2013 February 9th. ಆ ದಿನ ಕೊಳ್ಳೇಗಾಲದಲ್ಲಿ ಶೂಟಿಂಗು. ಫಸ್ಟ್ ಶಾರ್ಟು ಚಪಾಳೆ ಹೊಡಿತಾರೆ, ಸಿಂಗಲ್ ಟೇಕ್. ಏನಮ್ಮ ಸಿಂಗಲ್ ಟೇಕಲ್ಲೆಲ್ಲ ಓಕೆ ಮಾಡ್ಬಿಟ್ಟೆ ಅಂತಾರೆ. ನೆಕ್ಸ್ಟ್ ಅಂದರೆ ಸಿಂಪಲ್ ಶಾರ್ಟ್ ಇರುತ್ತೆ, ಅದ್ರ ನೆಕ್ಸ್ಟ್ ಒಂದು ಒಳ್ಳೆ ಒಂದು ಎಮೋಷ್ನಲ್ ಎಪಿಸೋಡ್ ಇರುತ್ತೆ. ಆ ಟೇಕ್ ಆದಮೇಲೆ ಒಂದು ಸೀರಿಯಸ್ ಆಗಿ ಚಪಾಳೆ ಹೊಡೆದು, ಫಸ್ಟ್ ನನ್ನ ಖುಷಿ ಪಡ್ಸೋಕ್ಕೆ ಚಪಾಳೆ ಹೊಡೆದವರು, ಆಮೇಲೆ ಸೀರಿಯಸ್ ಆಗಿ ಚಪಾಳೆ ಹೊಡಿದ್ದಾರೆ. ಅಲ್ಲಿಂದ
ಇಡೀ ಸೆಟ್ಟಲ್ಲಿ ಸಿಂಗಲ್ ಟೇಕ್ ಆರ್ಟಿಸ್ಟ್ ಅಂತ ನನ್ನನ್ನು ಕರೀತಾರೆ. ಹಂಗೆ ಶುರು ಆದ ಜರ್ನಿ. ಆ್ಯಂಡ್ ಅದು ರೀಲ್ ಆದ್ರಿಂದ ತುಂಬ ಕ್ಯಾನ್ಸ್ ಬಳಸೋದ್ರಿಂದ ಎಕ್ಸ್ಪೆನ್ಸಿವ್, ಸೈಕಲ್ ಹೊಡೆಯೋಕ್ಕಾಗಲ್ಲ, ಮಲ್ಟಿಪಲ್ ಟೇಕ್ಸ್ ತೊಗೊಳಕ್ಕಾಗಲ್ಲ. ಸೊ ಒಂದು ಟೇಕಲ್ಲಿ ಅಲ್ಲಿ ಕ್ಲೈಮ್ಯಾಕ್ಸ್ ಶೂಟಿಂಗಲ್ಲಿ ನಾನು ಮತ್ತು ಮಂಜು ಮಾಂಡವ್ಯ, ಹರ್ಷ ಮತ್ತು ಯಶ್ ಅವರು ನಡ್ಕೊಂಬರ್ತಾ ಇರ್ತೀವಿ. ಇವಾಗ ನನ್ನ ಕಾಲಿಗೆ ಮುಳ್ಳು ಚುಚ್ಬಿಡುತ್ತೆ, ಗೊಬ್ಳಿ ಮುಳ್ಳು ಇಷ್ಟ ಇರುತ್ತೆ. ಸೊ ಅದನ್ನು ನನಗೆ ಎಷ್ಟು ಭಯ ಇತ್ತು ಅಂದರೆ ಈ ರೆಸ್ಪಾನ್ಸಿಬಿಲಿಟಿ ಯಾವುದರಿಂದ ಅಂದರೆ ರೀಲ್ ಓಡ್ತಾ ಇದೆ, ಸ್ಟಡಿ ಕ್ಯಾಮ್ ಶಾಟ್, ಅದು ವಾಕಿಂಗು, ಯಶ್ ಹಿಂದೆ ಇದ್ದಾರೆ, ನಾನು ಮುಂದೆ ಇದ್ದೀನಿ, ನಮ್ಮಿಬ್ಬರ ಹಿಂದೆ ಮಂಜು ಮತ್ತು ಹರ್ಷ ಇದ್ದಾರೆ. ಸೊ ನಾನು ಕುಂಟ್ತಾ ಇದ್ದೀನಿ, ಆ ಶಾಟ್ನ ಇವತ್ತು ನೋಡ್ರೆ ಅದು ಸ್ವಲ್ಪ ಕುಂಟದಂಗೆ ಕಾಣುತ್ತೆ. ಅದು ಕಟ್ಕೇಳ ಬಿಡ್ಲಾ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ, ನೋವ್ತಾ ಇದೆ. ಬಟ್ ರೀಲ್ ಸುಡ್ತಾ ಇದೇನೋ ಒಂದು ಭಯ. ಸೊ ಇಲ್ಲಪ್ಪ, ರೀಲ್ ಮುಖ್ಯ, ಮುಳ್ಬೇಕಾರೆ ಆಮೇಲೆ ನೋಡ್ಕೋಣ ಅಂದ್ಬಿಟ್ಟು ಆ ಟೇಕ್ ಮುಗಿಸಿದ್ಮೇಲೆ ಢಮಾರ್ ಅಂತ ಅಲ್ಲಿ ಕುಸಿತೀನಿ. ಆಗ ನೋಡ್ಬಿಟ್ಟು ಅಯ್ಯಯ್ಯೋ ಮುಳ್ಳು ಚುಚ್ಕೊಂಡೆಲ್ಲ ಓಡಾಡ್ತಿದ್ದೀವಿ, ಯಾಕೆ ಅವಸಿಷ್ಟ ಅಂತ ಯಶ್. ಸೊ ಇಲ್ಲ ಯಶ್, ಇದು ಕಷ್ಟಪಟ್ಟು ತೆಗಿತಾ ಇದ್ದಾರೆ, ಸ್ಟಡಿ ಕ್ಯಾಮ್, ಅದು ವೆಯ್ಟ್ ಇರುತ್ತೆ, ರೀಲ್ ಬೇರೆ ಓಡ್ತಾ ಇದೆ, ಹಿಂಗೆ ಅಯ್ಯ ಇದಕ್ಕಿಂತ ಮುಖ್ಯನಂತೀವಿ. ಇಲ್ಲ ಮಾಡೋಣ ಅಂತ ಆ ಭಯದಿಂದ ಬಂದಂಥ ಜವಾಬ್ದಾರಿ. ಸೊ ಅದು ಕಂಟಿನ್ಯೂ ಆಗಿದೆ ಅಷ್ಟೇ. ಸೂಪರ್. ಇಲ್ಲಿ ತನಕದ ಜರ್ನಿಯಲ್ಲಿ ಸಾಕಷ್ಟು ಸಿನಿಮಾಗಳ ಸಾಕಷ್ಟು ಪಾತ್ರಗಳನ್ನು ಜನ ನಿಮ್ಗೆ ಇಷ್ಟಪಟ್ಟಿದ್ದಾರೆ. ಬಟ್ ಸಿಂಗಲ್ ಟೇಕ್ ಆರ್ಟಿಸ್ಟ್ ನೀವು, ಅಂದರೆ ಎಲ್ಲ ಸಲನೂ ಹಂಗಾಗುತ್ತೆ ಅಂತಲ್ಲ, ಬಟ್ ಆ ಪ್ರಶ್ನೆನ ನನಗಿಂತ ನಮ್ಮ ಡೈರೆಕ್ಟರ್ ಆ್ಯಂಗಲಲ್ಲೇ ನಾನು ಮಾತಾಡ್ತಾ ಇರೋದು. ಸೊ ನಿಮಗೆ ತುಂಬ ಕಷ್ಟ ಆದ ಸೀನ್ ಅಂದರೆ ಈ ಸಿನಿಮಾ ಅಂತಲ್ಲ, ಓವರಾಲ್ ಜರ್ನಿಯಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಟೇಕ್ ತೊಗೊಂಡ ಸಿನಿಮಾದ ಯಾವ ಸೀನ್ಗೆ ಕಷ್ಟ ಆಯ್ತು ನಿಮಗೆ ಅಂತ? ನನಗೆ ನೆನಪಿರೋ ಮಟ್ಟಕ್ಕೆ ತುಂಬ ಟೇಕ್ಸ್ ನಾನು ತೊಗೊಂಡಿದ್ದು ಅಂದರೆ ಇದೇ ಮಫ್ತಿ ಸಿನಿಮಾದಲ್ಲಿ. ಏನಾಗಿತ್ತು, ಆಗ ಅದ್ರ ಜೊತೆಗೆ ಒಂದು ಸಿನಿಮಾ ಮಾಡ್ತಿದ್ದೆ, ಬೇರೆ ಇನ್ನೊಂದು ಸಿನಿಮಾ. ಆ ಸಿನಿಮಾ ಒಂದು ಪ್ರಾಬಬ್ಲಿ ಒಂದು 1.5 ಡೇ ಕಂಟಿನ್ಯೂಸ್ ಶೂಟ್ ಮಾಡಿದ್ದೆ. ಅಂದರೆ ಆಲ್ಮೋಸ್ಟ್ 36 hours ಸ್ಟ್ರೈನ್ ಆಗಿತ್ತು. ಕಂಟಿನ್ಯೂಸ್ 36 hours. ಸ್ಟ್ರೈನ್ ಅನ್ನೋಕ್ಕಿಂತ ತುಂಬ ಎಮೋಷ್ನಲ್ ಸೀಕ್ವೆನ್ಸೇ ಅದು, ಟೋಟಲಿ ಎಮೋಷ್ನಲ್ ಸಿನಿಮಾ ಅದು. ಸೊ ಆ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಅದೇ ಗುಂಗಲ್ಲಿದ್ದೀನಿ, ತುಂಬ ಅದೊಂಥರ ಕಾಡ್ತಾ ಇತ್ತು. ಮಫ್ತಿನಲ್ಲಿ ನನ್ನ ಇಂಟ್ರಡಕ್ಷನ್ ಸೀನು, ನಾನು ಒಬ್ಬನ ತಲೆ ಬುರುಡೆ ಹಿಂಗೆ ಹೊಡೆದ್ಬಿಟ್ಟು ಲುಕ್ ಕೊಡಬೇಕು, ಸ್ಟ್ರೈಟ್ ನೋಡಬೇಕು, ಮಾಡ್ತಾಯಿದ್ದೀನಿ, ಎಲ್ಲ ಓಕೆ ಆಗ್ತಾಯಿದೆ, ಕಣ್ಣಲ್ಲಿ ಕೋಪ ಕಾಣಿಸ್ತಾ ಇಲ್ಲ. ಲುಕ್ ಪ್ರಾಬ್ಲಮ್ಮು. ನನಗೆ ನರ್ತನವರು ಡೈರೆಕ್ಟ್ರು, ಸಾರ್ ಕೋಪ ಬೇಕು. ನಾನು ಸಾಮಾನ್ಯ ನನಗೆ ಏನಿಲ್ಲ, ಸುಮ್ಮನೆ ಕೂತ್ಕೊಂಡು ಹಿಂಗೆ ಅಂದರು ಯಾಕೆ ಗುರು ಹಂಗೆ ಗುರಾಯಿಸ್ತೀಯ ಅಂತಾರೆ ನನಗೆ. ಇವ್ರು ಕೋಪ ಅಂತಾರಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ಒಂದು ಟೇಕ್ ಆಯಿತು, 2 ಟೇಕ್ ಆಯಿತು, 3 ಟೇಕ್ ಆಯಿತು, 4ನೇ ಟೇಕ್ಗೆ ಫ್ರಸ್ಟ್ರೇಟ್ ಆಗೋದೆ ನಾನು. ಅಂದರೆ 4ನೇ ನಂಬರೇ ಫಸ್ಟ್ ಟೈಮ್ ನನ್ನ ಕಿವಿಗೆ ಬೀಳ್ತಾ ಇರೋದು, 4 ಟೇಕ್ ಅಂತ. ಇದೇನಿದು ಅಂತ ಹೋಗ್ಬಿಟ್ಟು ಸರ್ ಒಂದ್ಸಲಿ ಮಾನಿಟರ್ ನೋಡ್ತೀನಿ ಅಂತ ಹೇಳಿ ನೋಡ್ತೀನಿ. ಆ ಹಿಂದಿನ ದಿವಸದ ಒಂದು ಪ್ರೀವಿಯಸ್ ಸಿನಿಮಾದ ಹ್ಯಾಂಗೋವರಲ್ಲೇ ಇದ್ದೀನಿ. ನನಗೆ ಅನ್ನಿಸ್ತು, ಯಾಕೆ ಈ ಥರ ಪೆಚ್ಚಾಗಿದ್ದೀನಲ್ಲ, ಸರಿ ಒಂದು ಕೆಲಸ ಮಾಡ್ತೀನಿ ಸರ್, ದಯವಿಟ್ಟು ಏನೋ ಅನ್ಕೋಬೇಡಿ, ಒಂದು 5 ನಿಮಿಷ ನನಗೆ ಬ್ರೇಕ್ ಕೊಡಿ, ನಾನು ಬರ್ತೀನಿ, ಬಂದ್ ಮಾಡ್ತೀನಿ. ಹೋಗಿ ಕ್ಯಾರವಾನ್ಗೆ ಹೋಗ್ಬಿಟ್ಟಿದ್ದೀನಿ. ಅದು ಇದು ಜಿಂದಾಲಲ್ಲಿ ಶೂಟಿಂಗು, ಉರಿ ಬಿಸಿಲು, ತಡ್ಕೊಳಕ್ಕಾಗ್ತಿಲ್ಲ. ಜೊತೆಗೆ ಅಲ್ಲಿ ಏನಂದರೆ ಅಲ್ಲಿ ಸ್ಲಾಗ್ ಯಾರ್ಡಲ್ಲಿ ಶೂಟ್ ಮಾಡ್ತಿದ್ವಿ, ಗಾಳಿ ಬಂದರೆ ಗ್ಲಾಸ್ ಪಾರ್ಟಿಕಲ್ಸ್ ಬರ್ತದೆ, ಕಣ್ಣು ಹಿಂಗೆ ಓಪನ್ ಇಟ್ಕೊಳ್ಳೋಕ್ಕೂ ಆಗಲ್ಲ, ಅದು ಒಂದು ಟಾಸ್ಕ್ ಇತ್ತು. ಸೊ ಕ್ಯಾರವನ್ಗೆ ಹೋಗಿ ನನ್ನನ್ನು ಬೈಕೊಂಡು ಗಿಂಡ್ಕೊಂಡೆಲ್ಲ ಮಾಡಿಕೊಂಡು ಕಡೆಗೂ ಅಂಥದ್ದು ಕೋಪ ಬರೆಸ್ಕೊಂಡು ಬಂದೆ. ಮಾಡಿದ್ದಾರೆ ಅದು 5th ಟೇಕ್ 6th ಟೇಕ್ ಓಕೆ ಆಗಿದ್ದು. ಸೊ ದಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೇಕ್ಸ್ ದಟ್ ಹ್ಯಾವ್ ಟೇಕನ್. ಇದರಲ್ಲಿ ಯಾವುದು? ಲವ್ಲಿಯಲ್ಲಿ ಇಟ್ ವಾಸ್ ಡಿಫಿಕಲ್ಟ್. ಅಂದರೆ ಡಿಫಿಕಲ್ಟ್ ಅಲ್ಲ, ಇಲ್ಲ, ಕ್ಯಾರೆಕ್ಟರ್ ವೆರಿ ಡಿಫಿಕಲ್ಟ್. ಹೌದಾ? ಅಂದರೆ ಡಿಫಿಕಲ್ಟ್ ಯಾಕೆ ಅಂದರೆ ಆ್ಯಕ್ಟ್ ಮಾಡೋದು ಅಥವಾ ಆ ಸೀನ್ ಪುಲ್ ಆಫ್ ಮಾಡೋದಲ್ಲ ಡಿಫಿಕಲ್ಟ್. ಒಂದೊಂದು ಸೀಕ್ವೆನ್ಸ್ಗೂ ಇರೋ ವೇರಿಯೇಷನ್ಸ್ ಡಿಫಿಕಲ್ಟ್. ಏರಿಳಿತಗಳು ಅಷ್ಟಿದೆ. ಅಂದರೆ ಒಂದು ಸಲ ಪೀಕ್ ಅಗ್ರೆಷನಲ್ಲಿದ್ದರೆ ಇನ್ನೊಂದ್ಸಲ ಅಷ್ಟೇ ಪೀಕ್ ಎಮೋಷ್ನಲ್ ಆಗಿರಬೇಕು. ಅದು ಎರಡೂ ಹತ್ತತ್ರನೇ ಇರುತ್ತೆ, ಒಂದೇ ಸೀಕ್ವೆನ್ಸಲ್ಲಿ ಇರುತ್ತೆ. ಒಂದು ಸೀನಲ್ಲಿ ಒಂದು 4-5 ಥರದ ಎಮೋಷ್ನಲ್ ಕ್ಯಾರಿ ಆಗುತ್ತೆ. ಆ ಥರದ್ದೆಲ್ಲ ಮಾಡಬೇಕಾದ್ರೆ ಇಟ್ ಈಸ್ ಚಾಲೆಂಜ್. ಡಿಫಿಕಲ್ಟ್ ಅನ್ನೋಕ್ಕಿಂತ ಐ ಲವ್ ದ ಚಾಲೆಂಜಿಂಗ್ ಪಾರ್ಟ್ ಆಫ್ ಇಟ್. ಒಂದು ಸೀನ್ ಇದೆ, ಆ ಸೀನ್ ಅಂದರೆ ಎಲ್ಲರೂ ತುಂಬಾ ಖುಷಿಪಟ್ಟಂಥ ಸೀನು. ಆ ಸೀಕ್ವೆನ್ಸ್ ಮಾತ್ರ ಅದು ಬಿಕಾಸ್ ಆಫ್ ದ ಗಿಂಬಲ್ 4 ಟೇಕ್ ಹೋಯ್ತು. 4 ಓಕೆ ಟೇಕೆ. ಹೌದಾ? ನನ್ನ ಕಡೆಯಿಂದ ಓಕೆ, ನನ್ನ ಕಡೆಯಿಂದ ನಾನು ಅಂತಲ್ಲ, ಡೈರೆಕ್ಟರ್ಗೆ ಪರ್ಫಾರ್ಮೆನ್ಸ್ ಓಕೆ. ಆ್ಯಂಡ್ ಒಂದೊಂದು ಶಾರ್ಟು ಒಂದೊಂದು ರೀತಿ ಇದೆ ಅಂತ ಅದನ್ನು ಅವ್ರನ್ನ ಕೇಳಿ ಗೊತ್ತಾಗುತ್ತೆ. Beat Plus Karnataka.